ಇಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿಯವರು ಒಂದಷ್ಟು ಲೀಡರ್ಸ್ಗಳು ಅಂತ ಏನೋ ಕಸ್ಕೊತಾ ಇದ್ದಾರೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಡಿ ಜಿ ಪಿಯವ್ರ ಹತ್ರ ಹೇಳಿದ್ದೀವಿ, ಬಿ ಜೆ ಪಿ ಲೀಡರ್ಸ್ಗಳು ಕರ್ನಾಟಕದಲ್ಲಿರುವಂಥವರೆಲ್ಲ ಬಹುತೇಕ ಡಕಾಯಿತರು. ಅದಕ್ಕೆ ಎಚ್ ಒ ಡಿ ಅಶೋಕ ಇವಾಗೇನೋ ಮಾನ ಮರ್ಯಾದೆ ಇದ್ದರೆ ಮೊಟ್ಟೆ ಹೊಡೆಯೋ ಸಂಸ್ಕೃತಿ, ಲಾಂಗು ಮಚ್ಚು, ಡೆಲ್ಲಿನಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಪೆಲ್ಲೆಟ್ ಗನ್ನಲ್ಲಿ ಹೊಡಿತಾ ಇರುವಂಥದ್ದು, ಶಾಕ್ ಅಬ್ಸಾರ್ಬರಿಂದ ಕರೆಂಟ್ನ ಎಲೆಕ್ಟ್ರಿಸಿಟಿ ಬ್ಯಾಟ್ರಿ ಹಾಕಿ ಇದರಲ್ಲಿ ಸ್ಟಿಕ್ಕಲ್ಲಿ ಹಾಕಿಸಿ ಒಡಿಸೋವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆಮೇಲೆ ಸ್ಟಿಕ್ಗಳಿಗೆ ಮೊಳೆನ ಹಾಕಿ ಹೊಡೆಯುವಂಥ ಕೆಲಸವನ್ನು ಮಾಡಿದ್ದು ಯಾರು ಡೆಲ್ಲಿನಲ್ಲಿ? ಈ ಆರ್ ಎಸ್ ಎಸ್ ಗೂಂಡಾಗಳು. ಈ ಆರ್ ಎಸ್ ಎಸ್ ಗೂಂಡಾಗಳ ಸಂಸ್ಕೃತಿಯನ್ನು ಕರ್ನಾಟಕದಲ್ಲಿ ಬಿತ್ತುವಂಥದಕ್ಕೆ ಪ್ರಯತ್ನ ಮಾಡ್ತಾವ್ರೆ. ದುರಂತ ಏನು ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿದ್ದರೂ ಕೂಡ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಏನೂ ಮಾತಾಡೋಂಗಿಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮಲ್ಲೇ. ಇದು ದೊಡ್ಡ ದುರಂತ, ದೊಡ್ಡ ಮಟ್ಟದ ದುರಂತ ಇದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕರ್ನಾಟಕ ಸರ್ಕಾರದ ವಿರುದ್ಧನೇ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಉದ್ಭವ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂದರೆ ನಾವೇನಾದರೂ ಒಂದು ಕಂಪ್ಲೇಂಟ್ ಕೊಡುವಂಥದ್ದಕ್ಕೆ ಹೋದರೆ, ಇನ್ನೊಂದು ಏನೋ ಒಂದು ಮಾಡುವಂಥದ್ದಕ್ಕೆ ಹೋದರೆ ನಮ್ಮ ವಿರುದ್ಧ FIRಗಳು ದಾಖಲಾಗ್ತಾ ಇರುವಂಥದ್ದು ಇಡೀ ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೀವಿ. ಈ ಅಶೋಕ ದೊಡ್ಡ ದುರಂತ ನೋಡಿ. ಬಿ ಜೆ ಪಿ ಇಂಥವರೇ ಬೇಕಾಗಿರುವಂಥದ್ದು. 25-30 ವರ್ಷದ ಹಿಂದೆ HMT ಹತ್ರ ಒಂದು ಯಾವುದೋ ಶ್ರೀನಿವಾಸ ಥಿಯೇಟ್ರ್ ಅಂತ ಇತ್ತಲ್ಲ, ಟೆಂಟ್ ಹೌಸ್ ಥಿಯೇಟ್ರ್ ಯಾವುದೋ ಮನೋರವರೇ, ಅಲ್ಲಿ ಇವ ಕಳ್ಳೆಕಾಯಿ ಮತ್ತು ಬ್ಲ್ಯಾಕ್ ಟಿಕೆಟ್ ಮಾಡ್ತಿದ್ದೋ ವ್ಯಕ್ತಿನ ಕರ್ಕೊಂಬಂದು ವಿರೋಧ ಪಕ್ಷದ ನಾಯಕರನ್ನ ಮಾಡಿಬಿಟ್ರೆ, ದಿನ ಬೆಳಗ್ಗೆ ಎದ್ರೆ ಬರೀ ಸುಳ್ಳು ಹೇಳುವಂಥದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಶೋಕನಿಗೆ ಮಾನ ಮರ್ಯಾದೆ ಇದೆ. ಏಕೋಚದಲ್ಲಿ ಮಾತಾಡ್ತಾರೆ ಮನುಷ್ಯ. ಎಲ್ಲ ನಮ್ಮ ಲೀಡರ್ಸ್ಗಳನ್ನೆಲ್ಲ ಏಕೋಚದಲ್ಲಿ ರಾಹುಲ್ ಗಾಂಧಿನ, ಸಿದ್ದರಾಮಯ್ಯನವರು ಹಿಂದೆ ಎಲ್ಲ ಬೈತಿದ್ದರು. ಸಿದ್ದರಾಮಯ್ಯನ ಬೈಯೋದು ಬಿಟ್ಬಿಟ್ಟು ಡಿ ಕೆ ಶಿವಕುಮಾರ್ನ ಬೈಯುವಂಥ ಕೆಲಸವನ್ನು ಮಾಡ್ತಾವ್ರೆ. ಲಾಂಗು ಮಚ್ಚು, ಗನ್ನು, ನಾಡ ಬಾಂಬು, ಇನ್ನೊಂದು ಮತ್ತೊಂದು ಅಂತ ಕಾಂಗ್ರೆಸ್ ಕಚೇರಿ ಮುಂದ್ಗಡೆ ಬಂದು ಹೇಳುವಂಥ ಕೆಲಸವನ್ನು ಮಾಡಿ. ಇನ್ನು ಯೋಗ್ಯತೆ ಇದ್ದರೆ ಯಾವುದಾದ್ರು ಒಂದು ಆ ಥರ ದಾಖಲೆಗಳಿದ್ದರೆ, ಯಾವುದಾದ್ರು ಡಾಕ್ಯುಮೆಂಟ್ಸ್ ಇದು ಪ್ರೂಫ್ ಇರುವಂಥದ್ದು ಇದ್ದರೆ, ಸರ್ ನೀವು ನಿಮ್ಮದೇ ಆದಂಥ ಸಂಸ್ಥೆಗಳಿದಾವಲ್ಲ, ED, ಪ್ರತಿಯೊಂದಕ್ಕೂ ಟಕ್ಕಂತ ED ಎಂಟ್ರಿ ಆಗುತ್ತೆ, IT ಎಂಟ್ರಿ ಆಗುತ್ತೆ, CBI ಎಂಟ್ರಿ ಆಗುತ್ತೆ, ಎಂಟ್ರಿ ಮಾಡಿಸಿ. ನಾವೇನಾದರೂ ತಪ್ಪು ಮಾಡುವಂಥ ಕೆಲಸವನ್ನು ಮಾಡಿದರೆ ನಿಮ್ಮ ಅನಾಚಾರಗಳನ್ನು ಮುಚ್ಕೊಳ್ಳೋಕ್ಕೋಸ್ಕರ ಇಡೀ ದೇಶದಲ್ಲಿ ಯುವ ಸಮುದಾಯ, ದೇಶದ ಜನತೆ BJP ವಿರುದ್ಧ ಏನು ತಿರುಗಿ ಬೀಳ್ತಾವ್ರೆ ಅದನ್ನು ಸಬ್ಸಿಡೈಸ್ ಮಾಡುವಂಥದ್ದಕ್ಕೆ ಕರ್ನಾಟಕದಲ್ಲಿ ಈ ರೀತಿ ಒಂದು ವ್ಯವಸ್ಥೆ ಮಾಡ್ತಾವ್ರೆ. ಎಂಥ ದುರಂತ ನೋಡಿ. ಕಳ್ಳರೇ ಸೇರ್ಕೊಂಡು ಸ್ಟ್ರೈಕ್ ಮಾಡ್ತಾ ಇರುವಂಥ ಒಂದು ನಾವು ಕಾಣ್ತಾ ಇದ್ವಿ ಕರ್ನಾಟಕದಲ್ಲಿ. ಕಳ್ತನ ಮಾಡಿರುವಂಥವ್ರು ಇವರು. ಕಳ್ಳರ ವಿರುದ್ಧ ಜನಸಾಮಾನ್ಯರು ಸ್ಟ್ರೈಕ್ ಮಾಡಬೇಕು, ಜನಸಾಮಾನ್ಯರ ವಿರುದ್ಧನೇ ಕಳ್ಳರು ಸೇರ್ಕೊಂಡು ಸ್ಟ್ರೈಕ್ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲೆಲ್ಲ ಪೂರ್ತಿ ಇಡೀ ದೇಶದಲ್ಲೇ ಸುಮಾರು 120 ಕಾಂಗ್ರೆಸ್ ಕಚೇರಿಗಳ ಮೇಲೆ ದಾಳಿಯಾಗಿದ್ದಾವೆ. 3 ದಿವಸದಿಂದ ದಾಳಿ ಮಾಡುವಂಥ ಕೆಲಸವನ್ನು BJPಯವರು ಮಾಡ್ತಾರೆ. BJPಯವರೇ ಕಾಂಗ್ರೆಸ್ ಕಚೇರಿಗಳಿಗೆ ನುಗ್ಗಿ ದಾಂಧಲೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮೊಟ್ಟೆ ಹೊಡೆಯೋ ಸಂಸ್ಕೃತಿ ಶುರು ಆಗಿದ್ದು ಎಲ್ಲಿಂದ? ವೆಸ್ಟ್ ಬೆಂಗಾಲಲ್ಲಿ ಎಲ್ಲ MP ಗಳಿಗೆ, ಆ ಮೋಹಯ ಮೈತ್ರಿಗೆಲ್ಲ ಮೊಟ್ಟೆ ಹೊಡೆದಿದ್ದು ಯಾರು? ಆ ಬ್ಯಾನರ್ಜಿಗೆ ಮೊಟ್ಟೆ ಹೊಡೆದಿದ್ದು ಯಾರು? ಆ ನಾಡ ಬಾಂಬ್ಗಳನ್ನು ಇಡೀ ದೇಶದಲ್ಲಿ RSS ಅವ್ರ ಮೂಲಕ ಹಾಕಿಸ್ತಾ ಇರುವಂಥವ್ರು ಯಾರು? BJPನಲ್ಲಿ ಇರುವಂಥ ಒಂದು ದೊಡ್ಡದ ಡಕಾಯಿತಿ ಗೂಂಡಾಗಳ ಒಂದು ವ್ಯವಸ್ಥೆ ಅದು. ಅದನ್ನು ಬೇರೆಯವ್ರ ಮೇಲೆ ತಿರುಗಿಸುವಂಥ ಕೆಲಸವನ್ನು ಮಾಡ್ತಾವ್ರೆ. ಅದಕ್ಕೋಸ್ಕರ ನಾವು DGPಯವರಿಗೆ ಮನವಿ ಮಾಡ್ಕೊಂಡಿದ್ದೀವಿ, ದಯಮಾಡಿ ಪಕ್ಷಾತೀತವಾಗಿ ಕಾಂಗ್ರೆಸ್ ಸರ್ಕಾರ ನಮ್ಮ ಪರವಾಗಿ ನೀವು ಯಾವತ್ತೂ ಏನೂ ನಮಗೆ ಅನುಕೂಲ ಮಾಡುವಂಥದ್ದು ಬೇಡ, ಮಾಡಲ್ಲ. ಅವರು ಯಾವಾಗಲೂ ಪೊಲೀಸ್ನವರು ವ್ಯವಸ್ಥೆನೇ BJP ಪರ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದು ದುರಂತದ ಸಂಗತಿ. ನೀವು ಪಕ್ಷಾತೀತವಾಗಿ ಏನು ಸಮಸ್ಯೆ ಅನ್ನುವಂಥದ್ದು ತನಿಖೆ ಮಾಡಿಸಿ. ಈಗಾಗಲೇ ಹೈಗ್ರೌಂಡ್ ಪೊಲೀಸ್ ಸ್ಟೇಷನಲ್ಲಿ ಮನೋರು ಅವ್ರ ತಂಡ ನೇತೃತ್ವದಲ್ಲಿ ಆಗಲೇ 3 ದಿನದಿಂದ ಒಂದು ಕಂಪ್ಲೇಂಟ್ ಕೊಟ್ಟವ್ರೆ. ಅಲ್ಲಿನ ಇನ್ಸ್ಪೆಕ್ಟ್ರ್ ಏನು ಮಾಡ್ತಾವ್ರೆ? ತನಿಖೆ ಮಾಡಬೇಕಲ್ವಾ? ಯಾರ ಹತ್ರ ಇತ್ತು ಈ ಗನ್ನುಗಳು, ಯಾರ ಹತ್ರ ಇದ್ದು AK-47, ಯಾರ ಹತ್ರ ಇತ್ತು ಡಾಡ್ ಬಾಂಬು ಅನ್ನುವಂಥದ್ದು, ಅವನು ಏನು ಹೇಳಿಕೆ ಕೊಟ್ಟಿದ್ದಾನೆ ಆ ಅಶೋಕ ಅನ್ನೋನು, ಅದು ತನಿಖೆ ಮಾಡಿಸಿ. ಇಲ್ಲ ಅಂದರೆ ತಪ್ಪಿದರೆ ಒಳಗಡೆ ಹಾಕುವಂಥ ಕೆಲಸವನ್ನು ಮಾಡಿ. ಅವ್ರಿಗೆ ಸುಮ್ಮನೆ ಸುಳ್ಳು ಅಪಪ್ರಚಾರ ಮಾಡಿ ಒಂದು ಪ್ರಚಾರ ಪಡಿಬೇಕು ಅನ್ನುವಂಥ ಉದ್ದೇಶದಿಂದ BJPಯವರು ನಿರಂತರವಾಗಿ ಕರ್ನಾಟಕದಲ್ಲಿ ಅಶಾಂತಿ ಸೃಷ್ಟಿ ಮಾಡಬೇಕು ಅಂತ ಕಳೆದ 3 ವರ್ಷ ನಿರಂತರವಾಗಿ ಮಾಡ್ತಾವ್ರೆ. ಅದ್ರ ಜೊತೆಗೆ ಈಗ ಅಡಿಷ್ನಲ್ HOD ಆಗಿ ಕುಮಾರಸ್ವಾಮಿಯವರು ಸೇರ್ಕೊಂಡಿದ್ದಾರೆ. ಪಾಪ 2-3 ದಿವಸದಿಂದ ಅವರು ತಾಯಿಯವರು ಮರಣ ಹೊಂದಿದ್ದರಿಂದ ಸುಮ್ಮನಿದ್ದಾರೆ. ಮೋಸ್ಟ್ಲಿ ತಿಥಿ ಎಲ್ಲ ಮುಗಿದ ಮೇಲೆ ಅವರು ಬೀದಿಗೆ ಇಳಿತಾರೆ. ಬರೀ ಸುಳ್ಳು ಆಪಾದನೆಗಳು ಮಾಡೋದು, ದಿನನಿತ್ಯ 4-5 ಪ್ರೆಸ್ ಮೀಟ್ಗಳ ಮೂಲಕ ಸುಳ್ಳು ಒಂದು ಅಪಪ್ರಚಾರ ಮಾಡುವಂಥದ್ದೇ ಒಂದು ದೊಡ್ಡ ಆಸ್ತಿಯಾಗಿದೆ ಅವ್ರಿಗೆ. ಬೇರೆ ಇನ್ನೇನು ಸಿಗ್ತಾ ಇಲ್ಲ ಕರ್ನಾಟಕದಲ್ಲಿ ಏನಾದರೂ ಒಂದು ಸಮಸ್ಯೆ ಇರುವಂಥದ್ದಿದ್ದರೆ ದಯಮಾಡಿ ಬರಗಾಲ ಅಂತೆ ಅವರೇ ಅಧ್ಯಯನ ಮಾಡುವಂಥ ತಂಡ ರಚನೆ ಮಾಡ್ತಾರೆ. ತಂಡ ರಚನೆ ಮಾಡ್ಬಿಟ್ಟು ಏನು ಮಾಡ್ತೀರಿ? ಗ್ರೌಂಡ್ ರಿಯಾಲಿಟಿ ತಿಳ್ಕೊಂಬಂದು ನೀವು ಏನು ಮಾಡ್ತೀರಾ ಸ್ವಾಮಿ? ಕೇಂದ್ರಕ್ಕೆ ಕಳಿಸಿ, ದುಡ್ಡು ತರಿಸಿ,
ನಿಮ್ಮದೇ ಸರ್ಕಾರ ಇದೆಯಲ್ಲ, ನಮ್ಗೆ ಹೇಳುವಂಥದ್ದಕ್ಕೆ ನೀವೇನು ನಮಗೇನು ಡೈರೆಕ್ಷನ್ಸ್ ಕೊಡೋದು, ನಾವೇನು ಮಾಡಬೇಕು ಅನ್ನುವಂಥದ್ದಕ್ಕೆ ಆಲ್ರೆಡಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ, ಚೀಫ್ ಮಿನಿಸ್ಟರ್ ನೇತೃತ್ವದಲ್ಲಿ ತಂಡಗಳನ್ನ ರಚನೆ ಮಾಡಿ ಆಯಾ ಜಿಲ್ಲಾಗಳ ವ್ಯಾಪ್ತಿನಲ್ಲಿ ವರದಿಯನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಬಿಟ್ಬಿಟ್ಟು ಕೇಂದ್ರದಿಂದ ಏನಾದರೂ ಕೊಡಿಸುವಂಥ ಕೆಲಸವನ್ನು ಮಾಡಿ ಸ್ವಾಮಿ. ಅದು ಬಿಟ್ಬಿಡ್ತಾರೆ. ಸಣ್ಣ ಸಣ್ಣ ವಿಚಾರಗಳನ್ನು ದೊಡ್ಡ ಮಟ್ಟದಲ್ಲಿ ಸುಳ್ಳು, ಅದೂ ಬರೀ ಸುಳ್ಳನ್ನು ಇವರೇ ಸೃಷ್ಟಿ ಮಾಡ್ತಾರೆ, ಇವರೇ ಪ್ರಚಾರ ತಗೊಳ್ಳುವಂಥದ್ದಕ್ಕೆ ಒಂದು ಪ್ರಯತ್ನ ಮಾಡುವಂಥದ್ದು ನಾವು ಆಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ನೀಟ್ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಒಂದು ಆಂದೋಲನ ಶುರುವಾಗಿದೆ, ಸ್ಟೂಡೆಂಟ್ಸ್ ನೇತೃತ್ವದಲ್ಲಿ ಒಂದು ಆಂದೋಲನ ಶುರುವಾಗಿದೆ. ಸ್ಟೂಡೆಂಟ್ಸ್ಗಳಿಗೆ ಸಪೋರ್ಟ್ ಮಾಡಿಕೊಂಡು ನಾವು ಮಾಡ್ತಾ ಇರುವಂಥದ್ದು ಒಂದು ವ್ಯವಸ್ಥೆ. ಇದು ಯಾರ್ದೋ ಒಂದು ಇಂಡಿವಿಜುವಲ್ ಆಸ್ತಿ ಅಲ್ಲ, ಅದು ಸ್ಟೂಡೆಂಟ್ಸ್ ಪರವಾಗಿ ಯಾರು ಬೇಕಾದ್ರೂ ನಿಲ್ಬೋದು. ಅದಕ್ಕೆ ರಾಹುಲ್ ಗಾಂಧಿಯವರು ನಾವು ಹೊಣೆಯಾಗಿದ್ದೀವಿ. ಈ ದೇಶಕ್ಕೆ ಆನ್ಸರಬಲ್ ಯಾರು, ಎಲ್ಲಿ ನೀಟ್ ಎಕ್ಸಾಮಿನೇಷನ್ ಒಂದು ದೊಡ್ಡ ದಂಧೆಯಾಗಿ ಪರಿವರ್ತನೆ ಮಾಡಿರುವಂಥ ಒಂದು ವ್ಯವಸ್ಥೆ ಬಿ ಜೆ ಪಿ ಸರ್ಕಾರಕ್ಕೆ ಸಲ್ಲದ್ದದು. ಅದೇನು 2-2.5 ಲಕ್ಷ ಕೋಟಿ ವಹಿವಾಟು ಒಂದು ವರ್ಷಕ್ಕೆ ಬರೀ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಂದನೇ ಒಂದು 70,000 ರಿಂದ 80,000 ಸಂಪಾದನೆ ಮಾಡ್ತಾ ಇರುವಂಥದ್ದು. ಒಬ್ಬ ಅಭ್ಯರ್ಥಿ ಒಂದು ಸರಿ ಅವನಿಗೆ ಪ್ಯಾಕೇಜ್ ಥರ 2 ವರ್ಷ ಫಸ್ಟ್ PUC ಸೆಕೆಂಡ್ PUC ಪ್ಲಸ್ ಕೋಚಿಂಗು ನೀಟ್ಗೆ 2 ಸೇರಿ 10 ಲಕ್ಷ ರೂಪಾಯಿ ತಗೋತಾವ್ರೆ. ಅದನ್ನು ಕಡಿವಾಣ ಹಾಕುವಂಥ ಕೆಲಸವನ್ನು ಎಲ್ಲಿ ಮಾಡ್ತಾ ಇದ್ದೀರಿ? 22 ಸ್ಟೂಡೆಂಟ್ಸ್ ಸೂಸೈಡ್ ಮಾಡ್ಕೊಂಡ್ರಲ್ಲ, ಅವ್ರಿಗೆ ನ್ಯಾಯ ಕೊಡಿಸುವಂಥದ್ದು ಕೆಲಸಕ್ಕೆ ನಾವು ಬದ್ಧರಾಗಿರ್ಬೇಕಾ ಬೇಡ? ಒಬ್ಬ ರೆಸ್ಪಾನ್ಸಿಬಲ್ ವಿರೋಧ ಪಕ್ಷರಾಗಿ ಅದನ್ನು ಮಾಡ್ತಾ ಇದ್ದೀವಿ. ಅದನ್ನು ಮಾಡದೇ ಇರುವಂಥದ್ದಕ್ಕೆ ನೀವು ಉರಿ ಹತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದರೆ ಏನು ಅರ್ಥ? ಇದು ದೊಡ್ಡ ದುರಂತ. ಇದು ನಾವು DGP ಸಲೀಂ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಮನೋಹರ್ ಅವರು ಹೇಳಿದ್ದಾರೆ, ದಯಮಾಡಿ ಪಕ್ಷಾತೀತವಾಗಿ ಸುಳ್ಳು ಅಶಾಂತಿ ಸೃಷ್ಟಿ ಮಾಡುವಂಥದ್ದಕ್ಕೆ ಗುಲ್ಲೆಬ್ಸುವಂಥ ಕೆಲಸವನ್ನು BJPಯವರು ಏನು ಮಾಡ್ತಾವ್ರೆ, ಅದಕ್ಕೆ ಕಡಿವಾಣ ಹಾಕಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬಂದು DGP ಕಚೇರಿ ಮುಂದೆ ನಾವು ಸ್ಟ್ರೈಕ್ ಮಾಡಬೇಕಾಗ್ತದೆ, ಇಲ್ಲ ಹೋಮ್ ಮಿನಿಸ್ಟರ್ ಕಚೇರಿ ಮುಂದ್ಗಡೆ ನಾವೇ ಸ್ಟ್ರೈಕ್ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಉದ್ಭವ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಡಿ ಅಂತ ನಾವು ಹೇಳಿದ್ದೀವಿ. ಯಾಕೆಂದರೆ ಕಳೆದ 3-4 ವರ್ಷದಿಂದ ಬಹಳ ಸಮಾಧಾನದಿಂದ ತಾಳ್ಮೆಯಿಂದ ನಾವು ವರ್ತಿಸ್ತಾ ಇದ್ದೀವಿ. BJPಯವ್ರದ್ದು ಭಾಳ ಅತಿಯಾಗೋಯ್ತು. ಸರ್ಕಾರ ಮತ್ತು ಅಧಿಕಾರಿಗಳ ವರ್ಗ ಬಹುತೇಕ 50-60% ಅಧಿಕಾರಿಗಳ ವರ್ಗ BJP ಮೈಂಡ್ ಸೆಟ್ನಲ್ಲೇ ಇದ್ದಾರೆ. ಅವರು BJPಯವ್ರು ಬಂದರೆ ಎಲ್ಲ ಬಾಗಿಲುಗಳು ಓಪನ್ ಆಗ್ಬಿಡ್ತವೆ, ಕಾಂಗ್ರೆಸ್ನವ್ರು ಬಂದರೆ ನಮಗೆ 3/4 ಗಂಟೆ 1 ಗಂಟೆ ಕಾಯಿಸುವಂಥ ಕೆಲಸಗಳು ಮಾಡ್ತಾ ಇರುವಂಥದ್ದು ಎಲ್ಲ ಇಲಾಖೆಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಕಾರ್ಯಕರ್ತರು ಸುಮ್ಮನೆ ಕೂರಕ್ಕಾಗಲ್ಲ. ಪಕ್ಷ ಇಂಪಾರ್ಟೆಂಟ್ ನಮಗೆ. ಯಾರೋ ಅಧಿಕಾರದಲ್ಲಿ ಇರ್ತಾರೆ ಬಿಡ್ತಾರೆ ಅದು ಬೇರೆ ವಿಚಾರ. ಪಕ್ಷ ಇಂಪಾರ್ಟೆಂಟು, ಪಕ್ಷ ವೆರಿ ಇಂಪಾರ್ಟೆಂಟ್, ಕಾರ್ಯಕರ್ತ ಇಂಪಾರ್ಟೆಂಟು. ಅದನ್ನು ನಾವು DGPಯವರಿಗೆ ಒಂದು ಗಡುವನ್ನು ಕೊಟ್ಟಿದ್ದೀವಿ. ಅವರು ನಾನು ವಿಚಾರಿಸಿ ತನಿಖೆ ಮಾಡಿಸಿ ಏನು ಸೂಕ್ತವಾದ ಕ್ರಮವನ್ನು ಜರುಗಿಸ್ತೀವಿ ಅಂತ ಹೇಳವ್ರೆ. ಅದು ಎಷ್ಟು ಮಟ್ಟಿಗೆ ಅದು ಕಾರ್ಯರೂಪ ಬರುತ್ತೆ ಅಂತ ನಾವು ಕಾದು ನೋಡ್ತೀವಿ.